ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ನಾ ಇವತ್ತು ಸೋಯಾಬೀನ್ ಗ್ರೇವಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ಸೋಯಾಬೀನ್ ತೊಗೊಂಡಿನಿ. ಗ್ಯಾಸ್ ಮ್ಯಾಗ ನೀರು ಕುದಿಯಾಕಿಟ್ಟಿನಿ. ಸ್ವಲ್ಪ ನೀರು ಬಿಸಿ ಆಗ್ಯಾವ್ರಿ. ಸೋಯಾಬೀನ್ ಹಾಕ್ತೀನಿ ಈಗ ನೀರಾಗ. ಸ್ವಲ್ಪ ಬಿಸಿ ನೀರಾಗ ಹಾಕಬೇಕು. ಸೋಯಾಬೀನ್ ಎರಡು ಥರ ಇರ್ತಾವೆ. ಒಳ್ಳೆ ಕ್ವಾಲಿಟಿ ಇದ್ದು ತೊಗೋಬೇಕು ಸೋಯಾಬೀನ್. ಈ ಥರ ನೀರಾಗ ಬಿಸಿನೀರಾಗ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ ರೀ. ಈಗ ಒಂದು 5 ನಿಮಿಷ ಆಗ್ಯದ. ನೀರೆಲ್ಲ ಹಿಂಡಿ ತೊಗೋಬೇಕ್ರಿ. ಈಗ ಆರೇದಿದು ಸೋಯಾಬೀನ್ ಎಲ್ಲ ಮೆತ್ತಗಾಗ್ಯಾವ. ಈ ಥರ ಒಂದು ಸಲ ನೀವು ಗ್ರೇವಿ ಮಾಡಿ ನೋಡಿರಿ. ಸೋಯಾಬೀನ್ ಗ್ರೇವಿ ಭಾಳ ಟೇಸ್ಟ್ ಆಗ್ತದೆ ಮತ್ತು ಸೂಪರಾಗಿರ್ತದೆ ರೀ ಇದು. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತದೆ. ಅಷ್ಟು ಟೇಸ್ಟ್ ಆಗ್ತದೆ. ಚಿಕನ್ ಸದೇ ಮರೆತು ಬಿಡ್ತೀರಿ, ಅಷ್ಟು ಸೂಪರಾಗಿರ್ತದೆ ರೀ ಇದು. ಈ ಥರ ಎಲ್ಲ ನೀರು ಹಿಂಡಿ ತೊಗೋತೀನಿ ರೀ. ಸೋಯಾಬೀನ್ ಹಿಂಡ್ಕೊಂಡು ತೊಗೊಂಡಿನೀಗ. ಸ್ವಲ್ಪ ಕೆಂಪು ಖಾರ ಹಾಕ್ಕೋತೀನಿ ರೀ. ಒಂದೂವರೆ ಸ್ಪೂನ್ ಹಾಕ್ಕೋತೀನಿ. ನೋಡ್ಕೊಂಡು ಹಾಕ್ಕೋಬೇಕು ರೀ. ಖಾರ ನೋಡಿಕೊಂಡು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಒಂದು 3 ಎಗ್ ಒಡೆದು ಹಾಕ್ಕೋತೀನಿ ರೀ. ಇದಕ್ಕೆ 3 ಎಗ್ ಆದ್ರೆ ಸಾಕಾಗ್ತದೆ. 3 ಎಗ್ ಒಡೆದು ಹಾಕ್ತೀನಿ ರೀ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ ಇದು. ಇದಕ್ಕೆಲ್ಲ ಮಸಾಲೆ ಹತ್ತಬೇಕು. ಖಾರ, ಉಪ್ಪು, ಅರಿಶಿನ ಎಲ್ಲ ಎಗ್ಗ ಸೋಯಾಬೀನ್ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ ಇದು. ಈ ಥರ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಇದು. ಸೋಯಾಬೀನ್ದಾಗ ಜಾಸ್ತಿ ಪ್ರೋಟೀನ್ ಇರ್ತದೆ. ಹಾಗಾಗಿ ಅವಾಗವಾಗ ಮಾಡ್ಬೇಕು ರೀ ಇದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಒಂದೊಂದು ಸೋಯಾಬೀನ ಭಾಳ ಪಳ್ಳಿ ಇರ್ತಾವೆ ರೀ. ಇದು ಗಟ್ಟಿ ಅದು ಸೋಯಾಬೀನ್. ಇದ್ರೊಳಗೆ ಜಾಸ್ತಿ ಪ್ರೋಟೀನ್ ಇರ್ತದೆ ನೋಡಿರಿ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ನಾನೀಗ ಇದು ಗ್ಯಾಸ್ ಮ್ಯಾಗ ಒಂದು ಕಡೆ ಇಟ್ಕೊಂಡೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಒಂದೂವರೆ ಸ್ಪೂನ್ ಅಷ್ಟೇ ಹಾಕ್ಕೋಬೇಕು. ಕಡಾಯಿ ಬಿಸಿ ಆಗ್ಯದ. 1.5 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. 1.5 ಸ್ಪೂನ್ ಸಾಕಾಗ್ತದೆ ರೀ. ಈಗ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ರೀ. ಎಣ್ಣೆ ಬಿಸಿ ಆಗ್ಯದ್ರಿ. ಈಗ ಸೋಯಾಬೀನ್ ಏನು ಮಸಾಲೆ ಎಗ್ಗದು ಹಚ್ಚಿಟ್ಟಿದ್ದಲ್ಲ ರೀ, ಮೊಟ್ಟೆ ಅದು ಅದಕ್ಕೆ ಹಾಕ್ಕೋತೀನಿ ನೋಡಿರಿ. ಕಡಾಯಿದಾಗ ಹಾಕ್ಕೋತೀನಿ. ಈಗ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಕಡಾಯಿದಾಗ ಹಾಕ್ತೀನಿ ರೀ. ಇದೇನು ಕಡಾಯಿಗೆ ಅದು ಏನು ಹತ್ಕೊಳ್ಳೋದೇ ಇಲ್ಲ ರೀ. ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ. ಕಡಾಯಿ ನೋಡಿದ್ರೆ ತೊಳ್ದಂಗೆ ಆಗಿರ್ತದೆ. ಅಷ್ಟು ಚೆಂದ ಫ್ರೈ ಆಗ್ತದೆ ರೀ ಇದು. ಸ್ವಲ್ಪನೂ ಅಂಟ್ಕೊಳ್ಳಲ್ಲ ಇದು. ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ ಇದು. ಇದಕ್ಕೇನು ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ ರೀ. ಸೇಮ್ ಚಿಕನ್ ಪೀಸ್ ಆದಂಗೆ ಆಗಿಬಿಡ್ತದೆ ರೀ ಇದು. ಈ ಥರ ಮಾಡ್ದೇವಂದ್ರೆ ಗೊತ್ತೇ ಆಗಲ್ಲ ಇದು. ಚಿಕನ್ ಅದೇನೋ ಅನ್ನಿಸ್ತದೆ. ಅಷ್ಟು ಟೇಸ್ಟ್ ಆಗ್ತದೆ ರೀ ಇದು. ಈ ಥರ ಚೆಂದಾಗಿ ಫ್ರೈ ಆಗ್ಯದ ನೋಡಿರಿ. ನೋಡಿರಿ, ಕಡೆಗೂ ಎಲ್ಲಿ ಅಂಟ್ಕೊಳ್ಳೋದಿಲ್ಲ ರೀ, ಏನಿಲ್ಲ. ಒಂದು ಪಾತ್ರೆ ಒಳಗೆ ತೆಗಿತೀನಿ ರೀ ಇದು. ನೋಡಿರಿ, ಎಲ್ಲಿ ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ. ಇದು ಗ್ರೇವಿ ರೆಡಿ ಮಾಡ್ಕೋಬೇಕ್ರಿ. ಒಂದು 3-4 ಸ್ಪೂನ ಮೊಸರು ತೊಗೊಂಡಿನಿ. ಗರಂ ಮಸಾಲೆ ಹಾಕೋರಿ, ಚಿಕನ್ ಮಸಾಲೆ ಹಾಕೋರಿ. ನಾ ಗರಂ ಮಸಾಲೆ ಹಾಕ್ಕೊಂಡಿನಿ. ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ಕೊಂಡಿನಿ. ಖಾರ ಗ್ರೇವಿಗೆ ಎಷ್ಟು ಹತ್ತದ ನೋಡ್ಕೊಂಡು ಖಾರ ಹಾಕ್ಕೋಬೇಕು. 1.5 ಸ್ಪೂನ್ ಅದು ಹಾಕ್ಕೊಂಡಿನಿ ರೀ ನಾ ಖಾರ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ತೀನಿ ರೀ. ಇದು ಮಿಕ್ಸ್ ಮಾಡಿ ಇಡ್ತೀನಿ ರೀ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಗ್ರೇವಿ ಮಾಡ್ಕೊಳಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ ರೀ. 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದ ಈರುಳ್ಳಿ ಹಾಕ್ಕೋತೀನಿ. ಎಣ್ಣೆ ಬಿಸಿ ಆಗ್ಯದ. ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಬೇಕ್ರಿ. ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಫ್ರೈ ಆಗ್ಯದ. ಟೊಮಾಟೊ ಒಂದು ಕಟ್ ಮಾಡಿಟ್ಟಿದ್ದ ಟೊಮಾಟೊ ಹಾಕ್ಕೋತೀನಿ ರೀ. ಟೊಮಾಟೊನೂ ಚೆಂದಾಗಿ ಫ್ರೈ ಆಗ್ಬೇಕ್ರಿ ಇದು. ಸಾಫ್ಟ್ ಆಗ್ಬೇಕಿದು. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಇದಕ್ಕೆ. ಅಂದ್ರೆ ಜಲ್ದಿ ಟೊಮಾಟೊ ಸಾಫ್ಟ್ ಆಗ್ತದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ರೀ. ಈ ಥರ ಮಿಕ್ಸ್ ಮಾಡೀನಿ ರೀ. ಈಗ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಒಂದು ಸ್ಪೂನ್ ಹಾಕ್ಕೋತೀನಿ ರೀ. ಅಂದ್ರೆ ಟೇಸ್ಟ್ ಚೆಂದ ಬರ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದೇವಂದ್ರೆ. ಸೇಮ್ ಚಿಕನ್ದೇ ಟೇಸ್ಟ್ ಬರ್ತದೆ ರೀ ಈ ಥರ ಮಾಡ್ದೇವಂದ್ರೆ. ಈಗೇನು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದಲ್ಲ ರೀ ಅದು ಹಾಕ್ಕೋತೀನಿ. ಮೊಸರಿನಾಗೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದು ಒಗ್ಗರಣೆಗೆ ಹಾಕ್ಕೋತೀನಿ ರೀ. ಈಗ ಒಗ್ಗರಣೆಗೆ ಹಾಕ್ಕೊಂಡೀನಿ ರೀ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು. ಈಗ ಸೋಯಾಬೀನ್ ಫ್ರೈ ಮಾಡಿಟ್ಟಿದ್ದಲ್ಲ ರೀ ಅದು ಹಾಕ್ಕೋತೀನಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಥರ ಮಾಡಿ ನೋಡಿರಿ ನೀವು ಎಷ್ಟು ಟೇಸ್ಟ್ ಆಗ್ತದೆ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ನಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತೀವಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನಾನು ಒಂದು 2 ಕಪ್ಪಿನಷ್ಟು ನೀರು ಹಾಕ್ಕೊಂಡೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕ್ರಿ. ಇದಕ್ಕೆ ಭಾಳ ತನಕ ಕುದಿಯೋದು ಬೇಡ್ರಿ. ಇದು ಎಲ್ಲ ಮೊದಲೇ ಫ್ರೈ ಆಗಿರ್ತದೆ, ಹಂಗೇನು ಜಾಸ್ತಿ ಕುದಿಸೋದೂ ಇಲ್ಲ ರೀ. ಒಂದು 5 ನಿಮಿಷ ಮುಚ್ಚಿಡ್ತೀನಿ ರೀ. ನೋಡಿರಿ ರೆಡಿ ಆಗ್ಯದ ನೋಡಿರಿ. ಎಷ್ಟು ಚೆಂದಾಗ್ಯದ, ಭಾಳ ಸೂಪರ್ನೂ ಆಗ್ತದೆ ರೀ. ಕಲರ್ನೂ ಎಷ್ಟು ಚೆಂದ ಬಂದದ ನೋಡಿರಿ. ಟೇಸ್ಟ್ನೂ ಸೇಮ್ ಚಿಕನ್ ಟೇಸ್ಟೇ ಬರ್ತದೆ ರೀ. ಇದು ಎಲ್ಲ ಚೆಂದಾಗಿ ಮಿಕ್ಸ್ನೂ ಆಗ್ಯದ ರೀ. ಈಗ ಸ್ಟವ್ ಆಫ್ ಮಾಡ್ತೀನಿ. ಒಂದು ಪಾತ್ರೆ ಸರ್ವ್ ಮಾಡ್ಕೋತೀನಿ.